ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಿಸಿದಂತೆ ಬರ್ತಾ ಇರೋ ಮತ್ತೊಂದು ಮಾಹಿತಿ ಏನಂದರೆ, ಆತನನ್ನು ಸಮ ಬಡಿದು ಆತನ ಹತ್ರ ಕ್ಷಮೆ ಕೇಳಿಸಿ ಒಂದು ವಿಡಿಯೋ ಮಾಡೋ ಪ್ಲ್ಯಾನ್ನಲ್ಲಿ ಇದ್ರಂತೆ ಇವರು. ವಿಡಿಯೋ ಮಾಡೋ ಪ್ಲ್ಯಾನ್ನಲ್ಲಿ ಇದ್ರು. ಆ ವಿಡಿಯೋ ಏನಾದ್ರು ಮಾಡಿಬಿಟ್ಟಿದ್ರೆ ಕಥೆ ಅಷ್ಟೇ. ವಿಡಿಯೋ ಮಾಡಿ ಅಂದರೆ ನಾನು ಮೆಸೇಜ್ ಹಾಕಿದ್ದೆ, ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದೆ, ಫೋಟೋಗಳನ್ನು ಕಳಿಸಿದ್ದೆ, ತಪ್ಪಾಗಿದೆ ನಂದು ಅಂತ ಹೇಳಿ ಆತನ ಬಾಯಲ್ಲಿ ಹೇಳಿಸಿ ವಿಡಿಯೋ ಮಾಡೋ ಉದ್ದೇಶ ಇತ್ತಂತೆ ಇವ್ರದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಬಡ್ದಿದ್ದಾರೆ. ಇಬ್ಬರು ಹಿಂಗೆ ಎತ್ಕೊಂಡ್ಬಂದು ಮೊಬೈಲ್ ಮುಂದೆ ನಿಲ್ಲಿಸಿದಾರಂತೆ. ಹೇಳು 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 ಅಂತ. ಎಲ್ಲಿ ಹೇಳ್ತಾನ ಅವನು? ಆಗಿಲ್ಲ, ಅವನಿಗೆ ಹೇಳಕ್ಕೆ ಆಗಿಲ್ಲ. ಹೇಳಿದ್ರಂತೆ, ಇನ್ಯಾವ ಹೆಣ್ಣುಮಕ್ಕಳಿಗೂ ನಾನು ಫೋಟೋ ಕಳಿಸಲ್ಲ, ಮೆಸೇಜ್ ಮಾಡಲ್ಲ ಅಂತ ಹೇಳು ಅಂದಿದ್ದಾರೆ. ಅವ್ನಿಗೆ ಹೇಳೋಕ್ಕಾಗಿಲ್ಲ. ಹೇಳೋದೇನೋ ಅವನು ಕೂತ್ಕೊಳ್ಳೋಕ್ಕೂ ಆಗಿಲ್ಲ, ನಿಂತ್ಕೊಳ್ಳೋದಕ್ಕಾಗಿಲ್ಲ ಅವನಿಗೆ. ಆಮೇಲೆ ಇರಲಿ, ಆಮೇಲೆ ರೆಕಾರ್ಡ್ ಮಾಡೋಣ ಅಂಥೇಳಿ ಸೆಕ್ಯೂರಿಟಿ ರೂಮ್ಗೆ ಎಳ್ಕೊಂಡು ಹೋಗಿ ಹಾಕಿದ್ದಾರೆ. ಅಲ್ಲಿ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ. ಆತನ ಹತ್ರ ಹೇಳಿಸ್ತಾ ಇರುವ ವಿಡಿಯೋ ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ, ಅದು ಡಿಲೀಟ್ ಆಗಿದೆ ಅಂತಾರೆ. ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ, ಅದು ಡಿಲೀಟ್ ಆಗಿದೆ ಅಂತ. ಅದನ್ನ ರಿಟ್ರೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನೋಡ್ರಿ ಅಜಿತ ನಮ್ಮಕ್ಕನವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರಿ. ನೋಡ್ರಿ ಅಜಿತ ನಮ್ಮಕ್ಕನವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರಿ. ಅಯ್ಯೋ 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 ಆಗ್ತಾ ಇಲ್ಲ ರೀ ಬ್ರದರ್. ನೀನ್ ಮುಖ ನೋಡಬೇಕು, ಆಗ್ತಾನೆ ಇಲ್ಲ ರೀ. ಹಿಂಗೆ ಅಲ್ಲೋಡಿ ಬೇಡ ಸುಮ್ಮನೆ ರೀ. ನೋಡಿ, ಜಾಮೀನು ಅರ್ಜಿ ಸಲ್ಲಿಸಿದಂತಹ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಆಗಿರ್ತದೆ. ಷರತ್ತುಗಳು ನಮಗೆ ಅಧಿಕೃತ ಒಂದು ಕಾಪಿಯನ್ನ ಪಡೆದ ನಂತರ ನಮಗೆ ತಿಳಿಯುವಂಥದ್ದು. ಈಗ ಸದ್ಯಕ್ಕೆ ಏನ್ ಹೇಳ್ಬೋದಂದ್ರೆ, ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಎಲ್ರಿಗೂ ಸಹ ಜಾಮೀನು ಮಂಜೂರಾಗಿರುವಂತದ್ದು. ಜಾಮೀನು ಸಿಕ್ಕಿದೆ, ಅವರ ಅಭಿಮಾನಿಗಳಿಗೆ ಸಂತೋಷವೇ ಸಂತೋಷ. ಮತ್ತೊಂದು ಕಡೆ ದರ್ಶನ್ ಅರೆಸ್ಟ್ ಆದಾಗಿನಿಂದಲೂ ಇವತ್ತಿನವರೆಗೂ ನಮ್ಮ ಕನ್ನಡದ ಮಾಧ್ಯಮಗಳು ಮುಗಿಬಿದ್ವಲ್ಲ, ಅವರ ಸಂಕಟವನ್ನ ನೋಡ್ಲಿಕ್ಕಾಗ್ತಾ ಇಲ್ಲ. ದರ್ಶನ್ ಜೈಲಿನಿಂದ ಹೊರಗಡೆ ಬರೋದೇ ಇಲ್ವೇನೋ, ದರ್ಶನ್ಗೆ ಬೇಲ್ ಸಿಗೋದೇ ಇಲ್ವೇನೋ. ದರ್ಶನ್ನ ಆರೋಪಿ, ಅಪರಾಧಿ, ಅವರೇ ಕೊಲೆ ಮಾಡಿದ್ದು, ದರ್ಶನ್ ಗ್ಯಾಂಗ್, ಕಿಲ್ಲಿಂಗ್ ಸ್ಟಾರ್ ಎಲ್ಲವನ್ನು ಟೈಟ್ಲ್ ಕೊಟ್ಟು ದರ್ಶನ್ನನ್ನ ಎಷ್ಟು ಹೀಯಾಳಿಸಬೇಕು ಅಷ್ಟು ಹೀಯಾಳಿಸಿದಂತಹ ಕನ್ನಡದ ಚಾನೆಲ್ಗಳು, ಅದರಲ್ಲಿ ಮುಖ್ಯವಾಗಿ ಅಜಿತ್ ಹನುಮಕ್ಕನವರಂತೂ ರೊಚ್ಚಿಗೆದ್ದಿದ್ರು. ಇದು ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟರು ಪವಿತ್ರ ಗೌಡನ ತಮ್ಮ ಹೇಳಿದಂಥ ಒಂದು ಮಾತಿಗೆ ಶೆಟ್ಟಿಗೆ ಹೋಗೋಣ ಬಾ ಅಂತೇಳಿ ದೊಡ್ಡ ಟ್ರೋಲ್ ಮಾಡಿ, ಆ ಟ್ರೋಲನ್ನು ತಗೊಂಡು ಬಂದು ತಮ್ಮ ಸ್ಟುಡಿಯೋದಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಇನ್ನು BTVಯ ಶಿಲ್ಪಾ ಗೌಡ ಮತ್ತು ಅವರ ಸಹೋದ್ಯೋಗಿಗಳು ಯಾರಿದ್ರಲ್ಲ, ಅವರು ನಡ್ಕೊಂಡಂತಹ ರೀತಿ, ಆ ಬೆರಳು ತೋರಿಸಿದ್ರು ಅಂತೇಳಿ ಅವರು ಮಾತಾಡಿದಂತಹ ರೀತಿ, ಅಜಿತ್ ಹನುಮಕ್ಕನವರಂತೂ ವಿಜಯಲಕ್ಷ್ಮಿ ಅವರನ್ನು ಹಾಡಿ ಹೊಗಳಿ ಅವರಿಬ್ಬರ ಮಧ್ಯೆ ತಂದಿಡುವಂತಹ ಕೆಲಸ ಆಗಿದ್ದು. ಈ ಎಲ್ಲವನ್ನೂ ನೋಡ್ತಾ ಇದ್ದಂತಹ ಕರ್ನಾಟಕದ ಜನತೆಗೆ ಇವತ್ತು ದರ್ಶನ್ಗೆ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಗಿದೆ. ದರ್ಶನ್ ಆಸ್ಪತ್ರೆಯಲ್ಲಿ, ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿತ್ತು. ರೆಗ್ಯುಲರ್ ಬೇಲಲ್ಲಿ ಇವತ್ತು ಆಗುತ್ತೋ ಇಲ್ವೋ ಅಂತೇಳಿ ಎಲ್ಲರಿಗೂ ಕುತೂಹಲ ಇತ್ತು. ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆ. ನಿಜಕ್ಕೂ ಇದರ ಮುಖ್ಯ ಪಾತ್ರಧಾರಿಗಳು ಯಾರು ಗೊತ್ತೇನೋ? ಅವರ ಅಭಿಮಾನಿಗಳ ದರ್ಶನ್ ಜೈಲಿಗೆ ಹೋದಾಗಿನಿಂದಲೂ ಈ ಕ್ಷಣದವರೆಗೂ ಅವರ ಅಭಿಮಾನಿಗಳು ತನ್ನ ನಟನಿಗೋಸ್ಕರವಾಗಿ ನಡೆಸಿದಂಥ ಆ ಯಜ್ಞ ಇತ್ತಲ್ಲ, ತನ್ನ ನಟ ತಪ್ಪು ಮಾಡಿದನೋ ಮಾಡಿಲ್ವೋ ಅದು ಎರಡನೇ ಪ್ರಶ್ನೆ. ಆದರೆ ತನ್ನ ನಟನಿಗೆ ಸಂಕಷ್ಟ ಇದೆ ಅಂದ ತಕ್ಷಣ ಅವರು ನಡೆಸಿದಂತಹ ಯಜ್ಞ ಇತ್ತಲ್ಲ, ಆ ಯಜ್ಞಕ್ಕೆ ಇವತ್ತು ಪ್ರತಿಫಲ. ಇವತ್ತು ಅವರಿಗೆ ಆ ಯಜ್ಞ ಪೂರ್ಣಗೊಂಡು ಅವರ ನಟನಿಗೆ ಇವತ್ತು ಜಾಮೀನು ಸಿಕ್ಕಿದೆಯಲ್ಲ, ಅದು ಅವರ ಹರ್ಷೋದ್ಗಾರಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡಿದ್ರು. ನಿಜಕ್ಕೂ ನಾವು ಇತಿಹಾಸದಲ್ಲಿ ಓದಿರ್ತೀವಿ, ಸತಿ ಸಾವಿತ್ರಿ, ಸತಿ ಅಹಲ್ಯಾಬಾಯಿ ಅಂತೆಲ್ಲ ಓದಿದ್ದೀವಿ. ಇವತ್ತು ಕಲಿಯುಗದಲ್ಲಿ ದರ್ಶನ್ ಪರವಾಗಿ ನಿಂತು ವಕೀಲರನ್ನ ಹಿಡಿದು ಏನೇನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾವುದ್ಯಾವುದ್ರ ಬಗ್ಗೆ ಮಾತನಾಡಬೇಕು, ಎಲ್ಲವೂ ತಾಳ್ಮೆಯಿಂದ ತನ್ನ ಪತಿಯ ಬೇಲ್ಗೋಸ್ಕರವಾಗಿ ಶ್ರಮ ಪಟ್ಟಂತಹ ವಿಜಯಲಕ್ಷ್ಮಿಯವರು ಇವತ್ತಿನ ಸತಿ ಸಾವಿತ್ರಿ ಅಂತ ಹೇಳ್ಬೋದು ನಾವು. ಬಹುಶಃ ದರ್ಶನ್
ವಿಜಯಲಕ್ಷ್ಮಿ ಅವರು ಇಲ್ಲದೆ ಹೋಗಿದ್ರೆ ಇಷ್ಟು ಸುಗಮವಾಗಿ ಇವರಿಗೆ ಬೇಲ್ ಸಿಗ್ತಿರಲಿಲ್ಲ. ಸಿ ವಿ ನಾಗೇಶ್ ಅವರನ್ನು ನೇಮಕ ಮಾಡಿದ್ದು, ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಆಗಿರ್ಬೋದು, ಮತ್ತು ಹೈಕೋರ್ಟ್ನಲ್ಲಿ ಮುಂದುವರೆಸೋದ್ರಿಂದ ಇರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ತಾಳ್ಮೆಯಿಂದ ದರ್ಶನ್ ಜೊತೆ ನಿಂತು ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ತಮ್ಮ ಮಗ ಮತ್ತು ತನ್ನ ಪತ್ನಿ ಮತ್ತು ತಾಯಿ ತಮ್ಮ ಎಲ್ಲರೂ ನಿಂತು ಮಾಡಿದ್ರಲ್ಲ. ಮುಖ್ಯವಾಗಿ ಅವರ ಅಭಿಮಾನಿಗಳು ಏನು ಅವ್ರ ಜೊತೆ ನಿಂತ್ಕೊಂಡು ಆತ್ಮಸ್ಥೈರ್ಯ ತುಂಬಿದ್ರಲ್ಲ, ಇದು ಈಗ ಅಜಿತ್ ಹನುಮಕ್ಕನವರು ಏನು ಹೇಳ್ತಾರೆ, ಎಷ್ಟೆಲ್ಲ ಮಾತಾಡ್ಬಿಟ್ರು, ಏನೆಲ್ಲ ಅರ್ಚಾಡ್ಬಿಟ್ರು, ಇವರೇ ಜಡ್ಜ್ಮೆಂಟ್ ಕೊಟ್ಬಿಟ್ರು, ಇವರೇ ತೀರ್ಪು ಕೊಟ್ಬಿಟ್ರು, ಎಲ್ಲವನ್ನೂ ಮಾಡಿಬಿಟ್ರಲ್ಲ, ಈಗೇನು ಕೊಡ್ತಾರೆ, ಈಗೇನು ಮಾತಾಡ್ತಾರೆ, ಎಷ್ಟೆಲ್ಲ ವಿಚಾರಗಳು, ಎಷ್ಟೆಲ್ಲ ವಾದ ವಿವಾದಗಳು, ಪ್ರಥಮ ಒಂದು ಕಡೆ ಮತ್ತೊಬ್ಬರೊಂದು ಕಡೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡೋಂಗಿ ನಕಲಿ ವಕೀಲ ಜಗದೀಶ್ ದರ್ಶನ್ ಹೆಸರು ಮೇಲೆ ಬಿಗ್ ಬಾಸ್ಗೆ ಹೋಗಿ ಬಂದು ದರ್ಶನ್ ಅಭಿಮಾನಿಗಳನ್ನು ಗೂಂಡ ಅಂತಂದ, ದರ್ಶನ್ ಅಭಿಮಾನಿಗಳನ್ನು ಅರೆಸ್ಟ್ ಮಾಡಿಸ್ತೀನಿ ಅಂತಂದ, ಏನೆಲ್ಲ ಮಾಡಿಬಿಟ್ಟಲ್ಲ ಜಗದೀಶ್. ಇವತ್ತೇನು ಮಾಡ್ತಾನೆ? ಇದು ಇವತ್ತು ದರ್ಶನ್ಗೆ ಬೇಲ್ ಸಿಕ್ಕಿರೋದು ಕನ್ನಡ ಚಿತ್ರರಂಗಕ್ಕೂ ಒಂದು ರೀತಿಯಾದಂಥ ಆಕ್ಸಿಜನ್ ಸಿಕ್ಕಂಗಾಗಿದೆ. ಬಹಳಷ್ಟು ಕುಟುಂಬಗಳು ಸಿನಿಮಾವನ್ನು ನಂಬಿಕೊಂಡಿರುವಂತಹ ಕುಟುಂಬಗಳು, ಈಗ ಡೆವಿಲ್ ಸಿನಿಮಾ ಇರ್ಬೋದು, ಮತ್ತೊಂದು ಸಿನಿಮಾ ಇರ್ಬೋದು, ಎಲ್ಲವೂ ಅರ್ಧಕ್ಕೆ ನಿಂತಿತ್ತಲ್ಲ, ಇದನ್ನು ಮುಂದುವರೆಸ್ತಾರೆ ದರ್ಶನ್ನು. ಆ ಚಿತ್ರ ಬಿಡುಗಡೆ ಆಗುತ್ತೆ. ಏನು ಕ್ರಾಂತಿ ಸಿನಿಮಾದ ಸಮಯದಲ್ಲಿ ಏನು ಮಾಧ್ಯಮಗಳು ಬ್ಯಾನ್ ಮಾಡಿದ್ವಲ್ಲ ದರ್ಶನ್ನ, ಆಗಲೂ ಸಹ ಅಭಿಮಾನಿಗಳೇ ಕ್ರಾಂತಿ ಸಿನಿಮಾವನ್ನು ಸೂಪರ್ ಡೂಪರ್ ಮಾಡಿಸಿದ್ರಲ್ಲ. ಅದಾದ ನಂತರ ಕಾಟೇರ ಬಂತಲ್ಲ, ಕಾಟೇರ್ ಸೂಪರ್ ಡೂಪರ್ ಇತ್ತಲ್ಲ. ಈಗ ಅವರ ಅಭಿಮಾನಿಗಳು ಹಳೆಯ ಚಿತ್ರಗಳನ್ನೇ ರಿಲೀಸ್ ಮಾಡಿಸೋವಂಥದ್ದು, ಶಾಸ್ತ್ರಿ ಇರ್ಬೋದು, ನವಗ್ರಹ ಇರ್ಬೋದು, ಈ ಎಲ್ಲ ಸಿನಿಮಾಗಳನ್ನು ರಿಲೀಸ್ ಮಾಡಿಸಿ ಅದೂ ಸಹ ಗಳಿಕೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಭಾರತದ ಇತಿಹಾಸದಲ್ಲಿ ಈ ರೀತಿಯಾದಂತಹ ಅಭಿಮಾನಿಗಳು ಬೇರೆ ನಟನಿಗಿರೋಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಅಭಿಮಾನಿಗಳನ್ನು ನಮ್ಮ ಕನ್ನಡದ ಚಾನೆಲ್ಗಳು ಈ ರೀತಿಯಾಗಿ ಹೀಯಾಳಿಸಿರುವಂಥದ್ದು. ಎಲ್ಲದಕ್ಕಿಂತ ಅಸಹ್ಯ ಹುಟ್ಟಿಸಿದೇನು ಗೊತ್ತೇನೋ, ಈ ಜಗದೀಶ್, ಈ ಯಾರು ಬಿಗ್ ಬಾಸ್ಗೆ ಹೋಗಿ ಬಂದು 15 ದಿವಸ ಕಾಂಟ್ರಾಕ್ಟ್ ಮೇಲೆ ಜಗದೀಶ್ಗೆ ಹೋಗುವಂಥ ಜಗದೀಶ್ ದರ್ಶನ್ನ ನಾಯ್ಡು ಅವರ ಜಾತಿಯನ್ನು ಉಲ್ಲೇಖ ಮಾಡಿದಂಥದ್ದು. ನಿಜಕ್ಕೂ ಇದರಂತಹ ಹೊಲಸು ಅಸಹ್ಯ ಮತ್ತೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ದರ್ಶನ್ಗೆ ಬೇಲ್ ಸಿಕ್ಕಿದೆ. ದರ್ಶನ್ ಈಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಈಗ ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗ್ತಾರೆ, ರೆಸ್ಟ್ ಮಾಡ್ತಾರೆ, ಸಾರ್ವಜನಿಕವಾಗಿ ಅವರು ಕಾಣಿಸ್ಕೊತಾರೆ. ಕೋರ್ಟ್ ಏನು ಅವ್ರಿಗೆ ಇದನ್ನು ಬೇಲ್ ಕೊಟ್ಟಿದೆ, ಆ ಬೇಲ್ ಪ್ರಕ್ರಿಯೆಗಳನ್ನು ಪೂರೈಸ್ತಾರೆ. ಈಗ ನಿರಂತರವಾಗಿ ಅವರು ಶೂಟಿಂಗಲ್ಲಿ ತೊಡಗಿಸ್ಕೊಳ್ಬೋದು. ಆಪ್ರೇಷನ್ ಆಗುತ್ತೋ, ಸರ್ಜರಿ ಆಗಲ್ವೋ, ಅದು ಅವರು ನಿರ್ಧಾರ ಮಾಡ್ತಾರೆ. ಬಹುಶಃ ಇವತ್ತಿನ ದಿನ ಏನು ನಮ್ಮ ಮಾಧ್ಯಮಗಳಿಗೆ, ನಮ್ಮ ಮುಖ್ಯವಾಗಿ ಅಜಿತ್ ಹನುಮಕ್ಕನವರು ಏನು ತಾವು ಯಾವುದೋ ಒಂದು ರಸ್ತೆಯಲ್ಲಿ ತೂರಾಡ್ತಾ ಇರುವಂತಹ ವಿಡಿಯೋ ಹೊರಗಡೆ ಬಂದ ಮೇಲೆ ಅವರು ತಣ್ಣಗಾದರು. ಇಲ್ಲದ ಹೋಗಿದ್ರೆ ಇವತ್ತಿನವರೆಗೂ ದರ್ಶನ್ ಅವ್ರನ್ನ ಶಪಿಸ್ತಾನೆ ಇರ್ತಿದ್ರು. ಆ ಒಂದು ತೂರಾಡುವಂತಹ ವಿಡಿಯೋ ಅಜಿತ್ ಹನುಮಕ್ಕನವರ ಬಾಯಿಗೆ ಬ್ರೇಕ್ ಆಗ್ತು. ಇದು ವಾಸ್ತವ ಸತ್ಯ. ಯಾರೇ ಆಗಿರಲಿ, ಅವನು ಆರೋಪಿ ಸ್ಥಾನದಲ್ಲಿದ್ದಾನೆ, ಅವನು ಅಪರಾಧಿ ಅಂತ ಆಗಬೇಕು. ಅಪರಾಧಿ ಅಂತ ಹಾಕಿ ಶಿಕ್ಷೆ ಆದಮೇಲೆ ಮಾತ್ರ ಆ ವ್ಯಕ್ತಿನ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ರೇಣುಕಾ ಸ್ವಾಮಿಗೆ ಏನು ಕೊಲೆ ಆಗಿದೆ, ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅದಕ್ಕೆ ಎಲ್ಲರಿಗೂ ನೋವಿದೆ. ಆದರೆ ಈ ಮಾಧ್ಯಮಗಳು ನಡ್ಕೊಂಡಂತಹ ರೀತಿ ಇತ್ತಲ್ಲ, ಅದು ಅಸಹ್ಯ ಹುಟ್ಟಿಸೋವಂಥದ್ದು. ಮಾಧ್ಯಮಗಳು ಅವರೇ ಜಡ್ಜ್ಮೆಂಟ್ ಕೊಟ್ಟರು, ಅವರೇ ತನಿಖಾಧಿಕಾರಿಗಳಾದರು, ಎಲ್ಲವನ್ನೂ ಮಾಡಿದ್ರಲ್ಲ. ಎಲ್ಲವನ್ನೂ ಸಹಿಸಿಕೊಂಡು ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆ ನಿಂತ್ಕೊಂಡು ಅವರ ಅಭಿಮಾನಿಗಳು ಎಷ್ಟೇ ನೋವು ಕೊಟ್ಟರು, ಎಷ್ಟೇ ಕೇಸ್ ಹಾಕಿದ್ರು ಸಹ ಅವರು ತನ್ನ ಅಭಿಮಾನದ ನಟ ಬೇಲ್ ಸಿಗಬೇಕು, ಹೊರಗಡೆ ಬರಬೇಕು ಅಂತೇಳಿ ಕಾಯ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರಲ್ಲ, ಇದು ನಿಜವಾದಂತಹ ಅಭಿಮಾನ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.